ಸನ್ಮಾನ್ಯ ಪಾದಯಾತ್ರೆ ಸಾಹೇಬರು ರಾಜ್ಯದ ವಕ್ತಾರಾಗಿ ಮೊಟ್ಟ ಮೊದಲನೇ ಬಾರಿಗೆ ಕಲಬುರಗಿಗೆ ಆಗಮಿಸಿದ್ದಾರೆ. ಇವತ್ತಿನ ದಿನ ಆಕ್ಚುಲಿ ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಅವರು ಈ ಭಾಗದಲ್ಲಿ ಪ್ರವಾಸ ಮಾಡಬೇಕಂತ ನಿನ್ನೆ ತಾನೇ ನಾವು ಪತ್ರಿಕಾ ಗೋಷ್ಠಿಯಲ್ಲಿ ತಮ್ಮ ಎದುರುಗಡೆ ಬಂದು ಹೇಳಿದ್ದಿತ್ತು. ಆದರೆ ಅನಿವಾರ್ಯ ಕಾರಣ ಮದ್ದೂರಲ್ಲಿ ಏನು ಇವತ್ತು ಗೊಂದಲ ಕಿರಿಕಿರಿ ಆಗಿದೆ. ಆದ್ದರಿಂದ ಕುಮಾರಣ್ಣನವರು ದಿಲ್ಲಿಯಲ್ಲಿರೋದ್ರಿಂದ ಬರೋಕ್ಕಾಗಲಿಲ್ಲ ಅಂತೇಳಿ ಅಲ್ಲಿ ಗಲಾಟೆ ಹಾಕ್ಬಾರ್ದು, ಆ ಎಲ್ಲ ಜನತೆಗೆ ಜನತಾದಳದವರೇ ಅಲ್ಲಿ ಬಹಳಷ್ಟು ಶಕ್ತಿ ಇರೋದ್ರಿಂದ ನಿಖಿಲಣ್ಣವರಲ್ಲೂ ಇರಬೇಕಾಯಿತು. ಆ ಒಂದು ಕಾರಣಕ್ಕಾಗಿ ನಮ್ಮ ಈ ಪ್ರವಾಸ ಒಂದು 2 ದಿನ ಮಾತ್ರ ಮುಂದೂಡಿದೆ. ಇನ್ನು 2 ಅಥವಾ 3 ದಿನದಲ್ಲಿ ಮತ್ತೆ ನಾವೇನು ನಿಖಿಲಣ್ಣವರ ನೇತೃತ್ವದಲ್ಲಿ ಎಲ್ಲ ಒಂದು ಇಲ್ಲಿ ಇವತ್ತಿನ ದಿನ ರೈತರು ಪರಿಸ್ಥಿತಿ ಇವತ್ತು ಗಂಭೀರತೆಯಲ್ಲಿದೆ. ಅವತ್ತೆಲ್ಲ ಬೆಳೆಗಳು ಏನು ನಷ್ಟ ಆಗಿದೆ. ಬೆಳೆ ವಿಮೆನೂ ಕೂಡ ಇವತ್ತು ಈ ಭಾಗಕ್ಕೆ ಸಿಗಬೇಕಾದಂಥ ಬೆಳೆ ವಿಮೆ ಏನು ಮೊನ್ನೆ ಹೋರಾಟದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನೇ ಮಾತು ಕೊಟ್ಟಿದ್ದರು. 670 ಕೋಟಿ ಬೆಳೆ ವಿಮೆಯನ್ನು ನಾನು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದರು. ಇವತ್ತು ಅವರು ಆ ಮಾತಿಗೆ ತಪ್ಪಿದ್ದಾರೆ. ಕೇವಲ 300 ಕೋಟಿ ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಇನ್ನು ಉಳಿದ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. 17 ತಾರೀಕಿಗೆ ಬರ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಖಂಡಿತವಾಗಿ ಇದು ರೈತರು ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಮತ್ತು ನಮ್ಮ ಪಕ್ಷದವರು ಕೂಡ ಅವ್ರ ಜೊತೆಗೂಡಿ ಯಾವತ್ತೂ ಕೂಡ ಜನತಾದಳ ಪಕ್ಷ ರೈತರ ಪರವಾಗಿದ್ದು ಅವೆಲ್ಲ ಮಾಧ್ಯಮದವ್ರಿಗೆ ಬರ್ತಿರೋ ವಿಚಾರ. ಇವತ್ತು ಇಷ್ಟೇ ಅಲ್ಲ, ಇವತ್ತು ಹೆಚ್ಚಿನ ರೂಪದಲ್ಲಿ ಮತ್ತೆ ಬೆಳೆ ವಿಮೆಯನ್ನ ಕಟ್ಟಿದ್ದಾರೆ ರೈತರು. ಹಿಂದಿನ ಬೆಳೆ ವಿಮೆನೇ ಇಲ್ಲಿವರೆಗೂ ಕೂಡ ಪೂರ್ಣಗೊಳಿಸಲು ಸಾಧ್ಯವಾಗಿಲ್ಲ. ಇನ್ನು ಮುಂದಿನ ಒಂದು ಈ ಏನು ನೋಡ್ತಾ ಇದೀವಿ, ಹೆಸರು, ಉದ್ದು, ಹತ್ತಿ, ಇವತ್ತು ತೊಗರಿ, ಇವತ್ತು ಸಂಪೂರ್ಣವಾಗಿ ನಾಶವಾಗಿ ಇವತ್ತು ಕುಲಾಂಕಷಿತವಾಗಿ ಎಲ್ಲ ಒಂದು ತಾಲೂಕುಗಳಲ್ಲಿ ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚಿನ ಮಳೆ ಆಗೋದ್ರಿಂದ ಪೂರ ಸಂಪೂರ್ಣವಾಗಿ ರೈತರ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ. ಆದರೂ ಕೂಡ ದುರ್ದೈವ ಸರ್ಕಾರದ ಒಬ್ಬ ಮಂತ್ರಿನೂ ಕೂಡ ಯಾರ ರೈತರೊಂದಿಗೆ ಸಂವಾದ ಮಾಡ್ತಾ ಇಲ್ಲ, ರೈತರ ಒಂದು ಹೊಲಗಳಿಗೆ ಭೇಟಿ ಕೊಡ್ತಾ ಇಲ್ಲ, ಕೃಷಿ ಮಂತ್ರಿಗಳು ಕಾಲೇ ಇಟ್ಟಿಲ್ಲ. ಇದು ದುರ್ದೈವ ನಮ್ಮ ಜಿಲ್ಲೆದಾಗಿದೆ. ಮುಂದಿನ ಜಿಲ್ಲೆಗಳಾಗಿರ್ಬೋದು, ರಾಜ್ಯದ ಪರಿಸ್ಥಿತಿ ಹೇಗಿರ್ಬೋದು ಎಂಬುದು ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ.